ಎಲ್ಲಿಗೆ ಹೋಗ್ತಾ ಇದೀವಿ ಮೊನ್ನೆ ಈಗ? ಹೌದಾ? ಅಲ್ಲ, ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ನಾವು? ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ ಅರ್ವಿಕಾ? ಸ್ಕೂಲ್ಗೆ. ಒಂದು ವಾರ ಆದ್ಮೇಲೆ ಇಬ್ಬರಿಗೂ ಅಡ್ಮಿಷನ್ ಮಾಡ್ಸಕ್ ಹೋಗ್ತೀವಿ. ವಾರ ಆದ್ಮೇಲೆ ಅಲ್ವಾ? ಬನ್ನಿ, ಆಮೇಲೆ ಫೋಟೋ ಬನ್ನಿ, ಆಮೇಲೆ ಓದ್ಕೊಂತೀವಿ. ಬನ್ನಿ. ಮಾತಾಡು. ದೊಡ್ಡ ಕೇಳೋ. ಈಗ ನೆಕ್ಸ್ಟ್ ಪೇಜ್ ದೊಡ್ಡ ಕೇಳು. ಈಗ ಹತ್ತಕಂದ ಒಳ್ಳೆಯದಂದ ಅಶ್ವಿನ ಹತ್ತಕಂದ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತ ಹೆಜ್ಜೆ ಚಾನಲ್. ನಾನು ಸಹನಾ. ಇವತ್ತು ಬೆಳಗ್ಗಿನ ಟಿಫನ್ಗೆ ನಾನು ವೆಜಿಟೇಬಲ್ ರೈಸ್ ಅನ್ನ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ. ಸೊ ಇವತ್ತು ಆರ್ವಿಕಾ ಮತ್ತೆ ಮಾನ್ಯಂಗೆ ಅಡ್ಮಿಷನ್ ಮಾಡಿಸ್ಬರೋಣ ಅಂತ ಹೇಳಿ ಹೊರಟಿದೀವಿ. 1 ವೀಕ್ ಆಯ್ತು ಸ್ಕೂಲ್ ಸ್ಟಾರ್ಟ್ ಆಗಿ. ಬಟ್ ಏನು ಅಂತ ಹೇಳಿದ್ರೆ ತುಂಬಾ ದಿನದಿಂದ ನಾವು ಡಿಸೈಡ್ ಮಾಡ್ತೀವಿ ಯಾವ ಸ್ಕೂಲಿಗೆ ಸೇರ್ಸೋದು ಅಂತ ಹೇಳಿ. ನಮ್ಗಂತೂ ಎಲ್ಲಿಗೆ ಸೇರ್ಸ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಸ್ಟೇಟ್ ಸಿಲೆಬಸ್ ಚಾಯ್ಸ್ ಮಾಡೋದ, CBSE ನ ಏನು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಏನ್ ಡಿಸೈಡ್ ಮಾಡೋದು ಅಂತ ಹೇಳಿ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ. ಕೊನೆಗೆ ಏನೋ ಒಂದು ಡಿಸೈಡ್ ಮಾಡಿ ಈ ಸ್ಕೂಲಿಗೆ ಸೇರಿಸ್ತಾ ಇರೋದಾಗಿದೆ. ಸೊ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳೆಲ್ಲ ರೆಡಿ ಮಾಡ್ಕೊಳ್ಳೋದಿತ್ತು. ಅದಕ್ಕೆ ಇವತ್ತು ರೆಡಿ ಮಾಡ್ಕೊಂಡು ಎಲ್ಲರೂ ರೆಡಿ ಆಗಿದ್ವಿ ಅಡ್ಮಿಷನ್ ಮಾಡಿಸ್ಬರೋಣ ಅಂತ ಹೇಳಿ. ಆರ್ವಿಕಂಗೆ ಆಕ್ಚುಲಿ LKG UKG ಅನ್ನ ಓದಿದ್ದಾಳೆ. ಬಟ್ ಮಾನ್ಯ ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗ್ತಾ ಇರೋದು. ಅಂದ್ರೆ ಆ ಮಾನ್ಯಂಗೇನು ಮನೇಲೆ ಇಟ್ಕೊಂಡಿರ್ಲಿಲ್ಲ ನಾನು ಇಷ್ಟು ದಿನ. ನನ್ಗೆ ಕಾಲೇಜ್ ಇತ್ತಲ್ಲ, ಹಾಗಾಗಿ ನನ್ಗೆ ಮನೇಲಿ ಅವಳಿಗೆ ಬಿಟ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಪಕ್ಕದಲ್ಲಿ ಅಂಗನವಾಡಿ ಇತ್ತು, ಅಲ್ಲಿ ಕಳಿಸ್ತಾ ಇದ್ವಿ ಇಷ್ಟು ದಿನ. ಫಸ್ಟಿಗೆ ಯಾಕೆ ತುಂಬಾ ಪ್ರೆಷರ್ ಕೊಡೋದು ಅಂತ ಅಂದ್ಬಿಟ್ಟು, ಇನ್ನು ನಮ್ಗೇನು ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ಬಾರ್ದು ಅನ್ನೋ ಉದ್ದೇಶನೇ ಇಲ್ಲ. ಚೆನ್ನಾಗಿದ್ರೆ ಕಳ್ಸೋದಕ್ಕೆ ನಾವು ಕಳ್ಸೋದಕ್ಕೆ ರೆಡಿ ಇದೀವಿ ಆಕ್ಚುಲಿ. ಬಟ್ ಏನು ಅಂತ ಹೇಳಿದ್ರೆ, ಇಲ್ಲೂ ಹೊಳಲ್ಕೆರೆನಲ್ಲೂ ಕೂಡ ಎಜುಕೇಶನ್ ಚೆನ್ನಾಗಿದೆ ಗೌರ್ಮೆಂಟ್ ಸ್ಕೂಲ್ಗೆ. ಬಟ್ ನಮ್ಗೆ ಕರ್ಕೊಂಡು ಹೋಗಿ ಬಿಟ್ಟು ಬರೋದಕ್ಕೆಲ್ಲ ಕಷ್ಟ ಆಗತ್ತಲ್ವಾ. ಹಾಗಾಗಿ ಸ್ವಲ್ಪ ಅನುಕೂಲ ಆಗಿರೋ ಪ್ಲೇಸ್ ಒಳ್ಳೇದು ಅಂತ ಅಂದ್ಬಿಟ್ಟು. ಬಟ್ ಕೆಲವೊಂದ್ ಕಡೆ ಗೌರ್ಮೆಂಟ್ ಸ್ಕೂಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಪ್ರೈವೇಟ್ ಸ್ಕೂಲ್ಗಿಂತಲೂ ಚೆನ್ನಾಗಿರುತ್ತೆ. ಟೀಚ್ ಮಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇಷ್ಟು ದಿನ ಆಕ್ಚುಲಿ 1 ವೀಕ್ ಆಯ್ತಲ್ವಾ, 1 ವೀಕಿಂದ ನಾವು ಯೋಚನೆ ಮಾಡೋದೇ ಆಗಿದೆ ಎಲ್ಲಿ ಸೇರ್ಸೋದು ಅಂತ ಹೇಳ್ಬಿಟ್ಟು. ಮೈ ಗಾಡ್, ಸೆಕೆಂಡ್ PU 10th ಆದ್ಮೇಲೆ ಯಾವ ಕಾಂಬಿನೇಷನ್ ತಗೊಳ್ಳೋದು ಅಂತ ಹೇಳಿ ಯೋಚನೆ ಮಾಡ್ತೀವಿ, ಏನ್ ಮಾಡೋದು ಅಂತ. ಬಟ್ ಯೋಚನೆ ಮಾಡ್ಬೇಕಾಗಿದೆ ಯಾವ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಡಿಸೈಡ್ ಮಾಡಿ ಈ ಸ್ಕೂಲ್ಗೆ ಸೇರ್ಸೋಣ ಅಂತ ಹೇಳಿ ಹೊರಟಿದೀವಿ. ಹಾಗಾಗಿ ನಾನು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಇವರಿಬ್ರದ್ದು ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಲಿಲ್ಲ. ಹಾಗಾಗಿ ತೆಗೆಸ್ಕೊಂಬರೋಣ ಅಂತ ಹೇಳಿ ಇಬ್ಬರನ್ನು ಕರ್ಕೊಂಡು ಹೋಗಿದ್ದೀನಿ. ಇವರು ಕೂಡ ಆಫೀಸಿಗೆ ಹೋಗಿದ್ರು. ಹಾಗಾಗಿ ಅವ್ರು ಬರೋದ್ರೊಳಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಆರ್ವಿಕಾ ಎಷ್ಟು ನಾಚಿಕೆ ಪಡ್ಕೊಳ್ತಿದ್ದಾಳೆ ನೋಡ್ಬೋದು. ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಕರ್ಕೊಂಡೋಗಿ ಫೋಟೋ ಶೂಟ್ ಮಾಡಿಸ್ತಾ ಇರೋದು. ಹಾಗಾಗಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇನ್ನು ಲಂಚ್ಗೂ ಕೂಡ ಪ್ರಿಪೇರ್ ಮಾಡಿರಲಿಲ್ಲ. 12 ಗಂಟೆಗೆ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಮನೆಗೆ ಬಂದು ಲಂಚ್ ಮಾಡಿಕೊಂಡು ನಂತರ ಹೋಗೋಣ ಅಂತ ಹೇಳಿ ಹೇಳಿದ್ರು ಇವರು. ಆ್ಯಕ್ಚುಲಿ 12 ಗಂಟೆಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅವರಿಗೂ ಏನೋ ಕೆಲಸ ಇದ್ದಿದ್ದರಿಂದ ಬರೋದು ಲೇಟ್ ಆಯಿತು. ಹಾಗಾಗಿ ನಾವು ಹೊರಟಿದ್ದೇ 3 ಗಂಟೆ ಆಗಿತ್ತು. ಮನೇಲೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಆರ್ವಿಕಾ ಮಾನ್ಯ ಅಂತೂ ತುಂಬ ಖುಷಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಮಾನ್ಯ ಇದೇ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಿರೋದು. ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಾನ್ಯಂದು ಅಷ್ಟು ಚೆನ್ನಾಗಿ ಬಂದಿದೆ. ಐಸ್ ಕ್ರೀಮ್ ನಾನು ಅಂದ್ರೆ ಯಾರು? ಮಾನ್ಯ ಬರ್ದಿರೋ ಐಸ್ ಕ್ರೀಮ್. ಇದ್ಯಾರು ಬರ್ದಿರೋ ಐಸ್ ಕ್ರೀಮ್? ಇದೆಲ್ಲ ಏನು?
ಜೆಲ್ಲಿ ವಾವ್. ಇದು ನೋಡಿ ಇವರೇ ಇದು ನಂದು ಕಪ್ ಐಸ್ ಕ್ರೀಮ್. ವಾವ್, ಯಾರಿಗಾದ್ರೆ ಕಪ್ ಐಸ್ ಕ್ರೀಮ್ ಬೇಕಾದ್ರೆ ಕಮೆಂಟ್ ಮಾಡ್ರಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಮಾನ್ಯ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಅರ್ವಿಕಾ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಾನ್ಯ? ಇಲ್ಲಿಗೆ ಮಾನ್ಯ ಸ್ಕೂಲಿಗೆ ಸೇರ್ಸೋದಕ್ಕಲ್ಲ? ಇಬ್ರು ಒಟ್ಟಿಗೆ ಹೋಗ್ತೀರಾ ಸ್ಕೂಲಿಗೆನಾ? ಇನ್ಮೇಲೆ ಒಟ್ಟಿಗೆ ಹೋಗ್ತೀರಾ ತಾನೇ ಇಬ್ರು? ಇವಾಗಷ್ಟೇ ಹೋಗಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿ ಬಂದಿದೀವಿ ಆರ್ವಿಕಾ ಮಾನ್ಯಗೆ. ಫುಲ್ ಆರ್ವಿಕಾ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ ಅಲ್ಲ ಸ್ಕೂಲಿಗೆ. ಸ್ಕೂಲಿಗೆ ಸೇರ್ಸಿರೋದಕ್ಕೆ ಇಷ್ಟ ಇಲ್ಲ ಅವಳಿಗೆ, ಇದೆಲ್ಲ ಖುಷಿ ಅಲ್ಲ. ಪೆನ್ಸಿಲ್ ರಬ್ಬರ್ ಬಂದವಲ್ಲ ಅದಕ್ಕೆ ಖುಷಿ. ಅವಳಿಗೊಂಥರ ಫುಲ್ ಕಲರ್ಫುಲ್ ಆಗಿ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಮಾನ್ಯ ಯಾಕೆ ಖುಷಿ ಆಗಿದ್ದಾಳೆ ಮಾತಾಡಿದ್ರೆ? ಅವಳಿಗೂ ಅದಕ್ಕೆ. ಹೌದಾ ಮಾನ್ಯ? ನಿಂಗೆ ಯಾಕೆ ಖುಷಿ ಆಗಿದೆ ಮಾನ್ಯ? ಹೌದಾ ಮಾನ್ಯ? ತಿರುಗಿ ಕಡೆ ಯಾಕೆ ಖುಷಿ ಆಗಿದೆ ನಿಂಗೂ? ಸ್ಕೂಲಿಗೆ ಹೋಗಿ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ? ಇವಾಗ ಯಾರು ಕೂಡ ಅಳ್ಳಲ್ಲ. ಮೊದ್ಲೆಲ್ಲ ಹೊಡೆದ್ರೆ ಇನ್ನು ಪೇರೆಂಟ್ಸ್ಗಳು ಇನ್ನೂ ಹೊಡಿರಿ ಅಂತ ಹೇಳ್ಕೊಡ್ತಿದ್ರು, ಇನ್ನೂ 4 ಬಿಡ್ರಿ ಅಂತಿದ್ದೆ. ಇವಾಗ ಸ್ವಲ್ಪ ಹೊಡೆದ್ರೆ ನಿಜ ಅಲ್ವಾ? ಮೊದ್ಲೆಲ್ಲ ನಮಗೆಲ್ಲ ಹೊಡೆದ್ರೆ ಇನ್ನೂ ಹೊಡಿರಿ, ಮನೇಲಿ ಓದ್ಕೊಳ್ಳೋದಿಲ್ಲ ಅಂತ ಹೇಳ್ಕೊಟ್ಟು ಬರ್ತಿದ್ರಿ. ಇನ್ನು ಇವಾಗ ಹೊಡೆಯೋದಿರ್ಲಿ, ಬೈದ್ರೇನೆ ಏನಕ್ಕೆ ನಮ್ಮ ಮಕ್ಳಿಗೆ ಬೈತಿದ್ದೀರಾ, ಸ್ಕೂಲಿಗೆ ಬರಲ್ಲ ಅಂತಿದ್ದಾರೆ ಅಂತೇಳಿ ಟೀಚರ್ಸ್ ಮೇಲೆ ಬ್ಲೇಮ್ ಮಾಡ್ತಾರೆ. ಸೊ ಇವಾಗ ಆರ್ವಿಕಾ ಮನೆ ನಿಮ್ಮನ್ನು ಅಡ್ಮಿಷನ್ ಮಾಡಿಸಿ ಊರಿಗೆ ಹೋಗ್ತಾ ಇದೀವಿ ತೋಟಕ್ಕೆ. ತುಂಬ ಕೆಲಸ ಮಾಡಿಸಿದ್ದಾರೆ, ಅದಕ್ಕೆ ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು. ಇನ್ಸ್ಪೆಕ್ಷನ್ ಮಾಡಕ್ ಹೋಗ್ತೀರಾ? ಇನ್ಸ್ಪೆಕ್ಷನ್ ಓನರ್ ನಾವೇ ಅಲ್ಲ, ಅದಕ್ಕೆ ನೋಡ್ಕೊಂಡ್ ಬರೋಣ ಅಂತ. ಕೆಲಸ ಹಿಂಗೆಲ್ಲ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಏನಾದ್ರೂ ತಪ್ಪಾಗಿದ್ರೆ ಅಲ್ಲೇ ಸ್ವಲ್ಪ ಹೇಳೋಕ್ಕಾಗುತ್ತೆ ಅಂತ. ಇಬ್ರಿಗೂ ಸೊ ತೋಟಕ್ಕೆ ಬಂದಿದ್ದೀವಿ. ತೋಟಕ್ಕೆ ಬರ್ದೆ ತುಂಬ ದಿನಗಳಾಯಿತು. ನಾನಂತೂ ತೋಟಕ್ಕೆ ಬರ್ದೆ, ಇವರು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರಲ್ವ, ಹಾಗಾಗಿ ಇವ್ರು ಬರ್ತಾ ಇದ್ದಾರೆ. ನಾನು ಬರ್ದೆ ತುಂಬ ದಿನ ಆಯಿತು ನೋಡ್ದೇನೆ. ಗಿಡಗಳು ನಾನು ಅವತ್ತು ನೋಡೋದಕ್ಕಿಂತನೂ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಮಣ್ಣು ಕೂಡ ಹಾಕ್ಸಿರೋದ್ರಿಂದ. ಏನು ಗಿಡ ಇದು? ಮ್ಯಾಂಗೋ. ನಮ್ಮ ಮಾನ್ಯ ನೋಡ್ರಿ, ಮಾನ್ಯಂಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ಅದಿನ್ನೂ ದೊಡ್ಡ ಮರ ಆಗಬೇಕು, ಆಮೇಲೆ ಬಿಡುತ್ತೆ. ವೆರಿ ಗುಡ್. ಹೆಂಗ್ ಗೊತ್ತು ಮನೆ ಹೆಂಗ್ ಬಿಡುತ್ತೆ ಮಾವಿನ ಹಣ್ಣು? ಇಲ್ಲ ಬರ್ರಿ, ಈ ಕಡೆ ಸೈಡಿಂದ ಬರ್ರಿ, ಹಿಂಗೆ ಈ ಕಡೆ ಬನ್ನಿ. ಏನ್ ಮರ ಇದು? ಅಯ್ಯೋ ದೇವ್ರೆ, ಇಷ್ಟು ದಿನ ಆಯ್ತು ಗೊತ್ತಿಲ್ಲ ಅಂತಿರಲ್ಲ. ಅಡಿಕೆ ಮರ ಅಲ್ವಾ ಅದು? ಮತ್ತೆ ಮಾವಿನ ಮರ, ಪೇರ್ಲೆ ಮರ, ಆಮೇಲೆ ಯಾವುದು ಬಟರ್ ಫ್ರೂಟು, ಆಮೇಲೆ ಯಾವುದು ವಾಟರ್ ಆಪಲ್ಲು, ಅದೆಲ್ಲ ಹೇಳಕ್ಕಾಗುತ್ತೆ. ಬಟರ್ ಫ್ರೂಟ್ ಗಿಡ ಎಷ್ಟು ದೊಡ್ಡ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ವೆದರ್ ಕೂಡ ಇವತ್ತು ತುಂಬ ಚೆನ್ನಾಗಿದೆ, ನೋಡ್ಬೋದು. ಮೋಡ ಆಗಿದೆ, ಮಳೆ ಬರುತ್ತೆ ಏನೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ವೆದರ್. ನಾವು ಆಮೇಲೆ ಡ್ರಿಪ್ಪೆಲ್ಲ ತಗ್ಸಿದ್ದೀವಿ, ಯಾಕಂತ ಹೇಳಿದ್ರೆ ಈಗ ಮಳೆ ಕೂಡ ಶುರುವಾಗಿದೆಯಲ್ಲ, ಹಾಗಾಗಿ ಇವಾಗ ಏನು ಡ್ರಿಪ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು 4-5 ಡೇಸ್ ಆಯಿತು ಅನಿಸುತ್ತೆ ತೆಗ್ಸ್ಬಿಟ್ಟು. ನೀರು ಬಿಟ್ಟಿಲ್ಲ ಅವತ್ತಿಂದ. ಮಳೆ ಏನು ಬರ್ತಾಯಿದೆಯೋ ಅದ್ರ ನೀರಿಂದನೇ ಬೆಳ್ಕೊಳ್ತಾ ಇದ್ದಾವೆ ಗಿಡಗಳು. ಫುಲ್ಲು ನಿಜವಾಗ್ಲೂ ನಮ್ಮ ತೋಟದಲ್ಲಂತೂ ಎಷ್ಟು ಹುಲ್ಲಾಗಿದೆ ಅಂದರೆ, ಇವರಂತೂ ಪಾಪ ಎಷ್ಟು ಸರಿ ಸಾಕಾಯ್ತಾ
ಟ್ರ್ಯಾಕ್ಟರ್ನಲ್ಲಿ ಕ್ಲೀನ್ ಮಾಡಿಸಿದಾರೋ ಗೊತ್ತಿಲ್ಲ, ಮಾತ್ರ ತುಂಬ ಕ್ಲೀನ್ ಮಾಡಿಸಿದ್ದಾರೆ. ಆದರೂ ಕೂಡ ಇಷ್ಟೊಂದು ಹುಲ್ಲಾಗಿರೋದು ನೋಡ್ಬೋದು. ಕಾಲು ಇಡೋದಕ್ಕಾಗಲ್ಲ. ಆರ್ವಿಕ ಭಯ ಪಡ್ಕೊತಿದ್ದಾಳೆ. ಆ್ಯಕ್ಚುಲಿ ನನಗೆ ಇಷ್ಟ ಆಗ್ಬಿಟ್ಟಿದೆ, ತಿಂದ್ಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಮೊನ್ನೆ ಇದ್ದಿದ್ರೆ ಅವಳು ಎಷ್ಟು ತಿಂತಿದ್ಲ, ಎಷ್ಟು ಇಷ್ಟಪಡ್ತಿದ್ಲ. ನಾನು ಇತ್ತು 4-5 ಇತ್ತು, ಯಾರೋ ಕಿತ್ತಿದ್ದಾರೆ ಅನಿಸುತ್ತೆ. ಅವಳಿಗೋಸ್ಕರನೇ ಬಿಟ್ಟಿದ್ದೆ. ನಾನೊಂದಿಷ್ಟು ಕಿತ್ಕೊಂಡು ಇನ್ನೊಂದು ಉಳಿದಿದ್ದನ್ನು ಅವಳಿಗೋಸ್ಕರ ಬಿಟ್ಟಿದ್ದೆ. ಸೊ ತೋಟ ಎಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ. ಸೊ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗಾದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ ವಿತ್ ಲಾಟ್ಸ್ ಆಫ್ ಲವ್.